ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ನೀವು ಮಾರ್ಕ್ ಟ್ರೈಲರ್ ರಿಲೀಸಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಕೇಳಿರ್ತೀರಾ. ಸೊ ಒಂದು ಮಾತು ಬರುತ್ತೆ ಅಣ್ಣಯಿಂದ, ನನ್ನ ಸ್ನೇಹಿತರು ಇಲ್ಲ ನನ್ನ ತಮ್ಮಂದಿರು ನಮ್ಮಮ್ಮ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಬಟ್ ಇವ್ರಿಗೋಸ್ಕರ ನಾನು ಯಾವತ್ತೂ ನಿಂತಿರ್ತೀನಿ ಅಂತ. ಸೊ ಅದು ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ನಿಮ್ಮ ಮೂರು ಜನಕ್ಕೂ? ಅಲ್ಲ, ಅದು ರಿಯಾಲಿಟಿ. ಅದು ಅಷ್ಟು ಅದೇನು ಸುಮ್ಮನೆ ಬಾಯಲ್ಲಿ ಸ್ಟೇಜ್ ಮೇಲೆ ಹೇಳಿರೋದಲ್ಲ, ಅದು 100% ನಿಜ. ನೀವು ನೋಡಿರಂಗೆ ಒಂದು ಸಿನಿಮಾ ಮಾಡಿದೆ ಫ್ಲರ್ಟ್ ಅಂತ, ಏನೇನು ಮಾಡಿದ್ದಾರೆ, ಅದು ಹಾಡು ಹಾಡಿದ್ರು, ಅದಕ್ಕೆ ಶೂಟ್ ಮಾಡಿದ್ರು, ಅವ್ರ ಪ್ರೆಸೆನ್ಸ್ ಇದೆ ಸಿನಿಮಾಲಿ, ಅವ್ರು ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಒಂದು ವೀಡಿಯೋ ವೈಟ್ ಅವ್ರ ಪೋಸ್ಟು ಅವರ ಅಕೌಂಟಲ್ಲಿ ನಾನು ನೋಡೇ ಇಲ್ಲ ಯಾವುದು ಬೇರೆ ಸಿನಿಮಾ ಬಗ್ಗೆ ಮಾತಾಡಿರೋದು. ಸೊ ಇದಕ್ಕೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಏನಕ್ಕೆ ಮಾಡ್ತಾರೆ? ಮೋಸ್ಟ್ ಪ್ರಾಬಲಿ ಸಂಚಿತಕ್ಕೆ ಮಾಡ್ಬೋದು. ಅವ್ರು ಬಿಟ್ಟು ನನಗೆ ಮಾಡಿದ್ದಾರೆ ಅಂದರೆ ಐ ಶುಡ್ ಫೀಲ್ ಗ್ರೇಟ್ ಅಲ್ಲ. ನಾನು ವೆರಿ ಫಸ್ಟ್ ಟೈಮ್ ನೋಡಿರೋದು. ಹೌದು, ಇನ್ಸ್ಟಾನಲ್ಲಿ ಆ ಥರ ಸ್ಟೋರಿ ಹಾಕ್ಕೊಂಡು ಪೋಸ್ಟ್ ಮಾಡಿ ನಿಮ್ಮ ಮೂವಿಗೆ ಅವರು ಸ್ವಂತ ಫ್ಯಾಮಿಲಿ ಬಿಟ್ಟರೆ ಇನ್ನೊಬ್ರು ಮಾಡ್ತೀರಾ ಅಂದರೆ ಹಿ ಈಸ್ ಕನ್ಸಿಡರಿಂಗ್ ಅಸ್ ಆ್ಯಸ್ ಇಸ್ ಫ್ಯಾಮಿಲಿ. ಸೊ ದಟ್ಸ್ ಅ ನಿಜ, ಅದು ಅಷ್ಟೇ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಪರ್ಸ್ನಲಿ ಆ ಮಾತು ನನಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಹೀಗೆ ಒಂದು 6-7 ತಿಂಗಳ ಹಿಂದೆ ಒಂದು ಒಳ್ಳೆ ಕಾಂಟ್ರವರ್ಸಿ ಆಗಿತ್ತು. ಮಚ್ಚೇಶ್ವರ ಹಿಂಗೆ ಬೆಳೆದಿರೋ ಕೆಲಸ ಮಾಡಿ ಸ್ವಲ್ಪ ಫೇಮಸ್ ಆಗಿತ್ತು. ಅದು ಒಂದು ವಿಡಿಯೋ ನಂದು ಮತ್ತು ರಜತ್ದು. ಓಕೆ, ಅಲ್ಲಿ ಅಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆ ವಿಷಯ ಆ ಥರ ಆಯಿತು, ಇನ್ನೊಂದು ಮತ್ತೊಂದು ಆಯಿತು, ಪೊಲೀಸ್ ಸ್ಟೇಷನ್ನು, ಜೈಲು, ಇದೆಲ್ಲ ಆಯಿತು. ರಿಲೀಸ್ ಆಗಿ ಹಿಂಗೆ ಹೊರಗೆ ಬರ್ತಾ ಇರೋಂಗೆ ಒಂದು ಕಾಲ್ ಬರುತ್ತೆ. ಐ ಥಿಂಕ್ ಮಧ್ಯರಾತ್ರಿ ಅರೌಂಡ್ 2:30ಗೆ. ಈಗ ತಾನೇ 5 ಸ್ಟಾರ್ ಹೋಟ್ಲಿಂದ ಚೆಕ್ಔಟ್ ಮಾಡಿದ್ರಂತೆ ಅಂತ ಅಂತಾರೆ ಆ ಕಡೆಯಿಂದ ಒಂದು ವಾಯ್ಸು. ನಾನು ಸರ್ ಇಲ್ಲ, ನಿಮ್ಮವರೆಗೂ ಬರಬಾರ್ದು ಈ ವಿಷಯ ಅಂತ ನಾನು ತುಂಬ ಅವಾಯ್ಡ್ ಮಾಡಿದೆ ಅಂತ ಹೇಳ್ತೀನಿ. ಬನ್ನಿ ಮನೆಗೆ ಅಂತ ಕರೀತಾರೆ ರಾತ್ರಿ. ಕರೆಕ್ಟ್. ಅದಾದಮೇಲೆ ನನಗೆ ಗೊತ್ತಾಗತ್ತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಐ ಆಮ್ ನೋ ಒನ್ ಟು ಹಿಮ್, ಬಟ್ ದೆನ್ ಬ್ಯಾಕ್ಗ್ರೌಂಡ್ನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕಾಲ್ಸ್ ಮಾಡಿದ್ದಾರೆ, ಲೀಗಲಿ ಏನೇನು ಹೆಲ್ಪ್ ಮಾಡಬೇಕು, ಒಂದು ಲಾಯರಿಂದ ಹಿಡಿದು ಪ್ರತಿಯೊಂದು ಮತ್ತೊಂದು ಇನ್ನೊಂದು ಅಂತ, ವಿತೌಟ್ ಇವನ್ ಆಸ್ಕಿಂಗ್ ಹಿ ಹ್ಯಾಸ್ ಸ್ಟುಡ್ ಬೈ ಮೀ. ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಫ್ಯಾಮಿಲಿ ಎಷ್ಟು ಟೆನ್ಷನಲ್ಲಿದ್ದರು ಅವ್ರನ್ನ ನೋಡಿಕೊಂಡು ಅಕ್ಷತಾನು ಕಾಲ್ ಮಾಡ್ತಾನೆ ಇದ್ರು ಅಣ್ಣಾಗೆ. ಸೊ ಅದನ್ನೇ ಹೇಳ್ತಾ ಇರೋದು, ಹಿ ಹ್ಯಾಸ್ ಟೇಕನ್ ಅಕ್ಷೂಸ್ ನಂಬರ್. ಸರ್ ಹೇಗೆ ಅಂದರೆ, ಹಿ ಮೇಕ್ಸ್ ಶ್ಯೂರ್ ವೆನ್ ಹಿ ಕನ್ಸಿಡರ್ಸ್ ನಮ್ಮನ್ನೆಲ್ಲ ಫ್ಯಾಮಿಲಿ ಅಂದಾಗ ನಮ್ಮ ಫ್ಯಾಮ್ಲಿನೂ ಅವ್ರ ಫ್ಯಾಮ್ಲಿ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಹಿ ಮೇಡ್ ಶ್ಯೂರ್ ಎವ್ರಿ ಒನ್ ವರ್ ಕಂಫರ್ಟಬಲ್. ಏನೂ ಆಗೋದಿಲ್ಲ, ಬರ್ತಾರೆ, ತಲೆ ಕೆಡ್ಸ್ಕೊಂಬೇಡಿ, ಐ ಆಮ್ ದೇರ್ ಫಾರ್ ಯು ಅನ್ನೋದೊಂದು ಮಾತು ನನಗೆ ಪರ್ಸ್ನಲಿ ತುಂಬ ತುಂಬ ಅಟ್ಯಾಚ್ ಆಯ್ತದು. ವೆನ್ ಯು ಸೇ ಸರ್ ಮೊನ್ನೆ ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ನನಗೆ ತುಂಬ ತುಂಬ ಫೀಲ್ ಆಗಿದೆ, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ದಟ್. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅಣ್ಣ ನಿಮಗೆ ಅಂದರೆ ಎಲ್ಲೋ ಮಾಲೂರಲ್ಲಿ ಒಂದು ಪುಟ್ಟ ಹಳ್ಳಿ ಕೆಳಗಿನಳ್ಳಿನಲ್ಲಿ ನೀರು ಕಟ್ಕೊಂಡು ತೋಟದ ಕೆಲಸ ಮಾಡಿಕೊಂಡು ಅಲ್ಲೇನೋ ಕುರಿ ಮೇಯಿಸ್ಕೊಂಡಿದ್ದವನು ಆವತ್ತು ಒಂದು ಡ್ರೀಮ್ ಇರುತ್ತೆ ಗೊತ್ತಾ, ಇಂಥವ್ರು ನೋಡಬೇಕು, ಅಟ್ಲೀಸ್ಟ್ ಹತ್ತಿರದಿಂದ ನೋಡಬೇಕು ಅನ್ನೋ ಫೀಲಿಂಗಲ್ಲಿ ಇರ್ತೀವಿ. ಕಲಾವಿದನಾಗಿ ಆಯ್ಕೆ ಆಗ್ತೀನಿ, ಕಲಾವಿದನಾಗಿ ಒಂದಷ್ಟು ಸಿನಿಮಾಗಳು ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆನೇ ಸಿನಿಮಾ ಮಾಡ್ತೀನಿ, ಅವ್ರ ಜೊತೆನೇ ಶೇರ್ ಮಾಡ್ತೀನಿ ಸ್ಕ್ರೀನ್ಸ್ ಎಲ್ಲ ಅಂತ ಅಂದಾಗ ಅದು ಸಿನಿಮಾಗೆ ಅಂತ ಸೀಮಿತ ಆಗೋಗುತ್ತೆ. ಬಟ್ ಅದನ್ನು ಬಿಟ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಏನು ಮಾಡ್ತಿದ್ದೀಯ ಅಂತ ಕೇಳಿ, ಫ್ಯಾಮಿಲಿ ಏನು ಮಾಡ್ತಿದ್ದಾರೆ, ಹಿಂಗೆ ಹೋಗಬೇಕು ಅಂದರೆ, ಇವತ್ತು ಯಾರಾದರೂ ಕಷ್ಟ ಅಂತಂದಾಗ ಒಂದು 10 ಲಕ್ಷ ಕೊಟ್ಬಿಟ್ರೆ 10 ಲಕ್ಷ ಖಾಲಿ ಆದಮೇಲೆ ಮುಗ್ದೋಗುತ್ತೆ. ಬಟ್ 10 ಲಕ್ಷ ಅಲ್ಲ, ನಿನ್ನ ಕೈಯಲ್ಲೇ ನೀನೇ 10 ಕೋಟಿ ದುಡಿಯೋ ಥರ ಆ ದಾರಿ ಹೇಳ್ಕೊಡ್ತಾರೆ ಗೊತ್ತಾ. ಅದು ಸ್ವಂತ ಮನೇಲಿ ಅಂದರೆ ಸ್ವಂತ ಸುಮಾರು ಜನ ಅದನ್ನು ಹೇಳ್ಕೊಡಲ್ಲ. ಅಣ್ಣ ತಮ್ಮಂದಿರು ಇರ್ಬೋದು ಅಥವಾ ಸುಮಾರು ಜನ ರಿಲೇಟಿವಲ್ಲೇ ಹೇಳ್ಕೊಡಲ್ಲ. ನಿನಗೆ ಆ ದಾರಿ ಗೊತ್ತು, ಈ ದಾರಿನಲ್ಲಿ ಹೋಗು ಅಂತ ಹೇಳಿ ನೀನು ದುಡಿ, ನೀನು ನೋಡ್ಕೋ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಅನ್ನೋ ರೀತಿ ಇದೆಯಲ್ಲ. ನಂಗೆ ಅವೆಲ್ಲನೂ ಯಾರಿಗೂ ಇಷ್ಟು ವರ್ಷ ಯಾರು ಹೇಳ್ಕೊಟ್ಟೇ ಅಂದರೆ ನಮ್ಮ ಸುತ್ತಮುತ್ತ ನೋಡ್ತೀವಲ್ವ, ಒಂದಷ್ಟು ಜನ ನೋಡಿದಾಗ ಮಂಜುಗೆ ಇವತ್ತು ಪೇಮೆಂಟ್ ಆಯಿತಾ, ಮಂಜು ಹತ್ರ ದುಡ್ಡಿದೆಯಾ, ಇವತ್ತು ಹೆಂಗೆ ಖರ್ಚು ಮಾಡಿಸ್ಬೇಕು, ಹೆಂಗಿರಬೇಕು ಜನ, ಅವನಿಗೆ ಜೈಕಾರ ಹೇಳಬೇಕು, ಅವನ ತಪ್ಪುಗಳು ಯಾವುದು ಕಂಡು ಹಿಡ್ದಿರ ಯಾಕೆ ಹೇಳಬೇಕು ಅನ್ನೋ ಸಮಾಜದಲ್ಲಿ
ಒಬ್ಬರು ಬಂದು ನಮಗೆ ಅಂತ ನಾವು ಏನು ಮಾಡ್ತಿದ್ದೀವಿ, ಏನು ತಪ್ಪು ಸರಿಗಳನ್ನ ಅದನ್ನು ತಿದ್ದೋದು ಇರ್ಬೋದು, ಅದನ್ನು ಹೇಳ್ಕೊಡೋದು ಇರ್ಬೋದು, ಅವೆಲ್ಲನೂ ತುಂಬಾ ಖುಷಿ ಅನಿಸುತ್ತೆ. ಅದಾದಮೇಲೆ ರೀಸೆಂಟಾಗಿ ನಾನು 1 ವೀಕ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದೆ. ಅವಳಿಗೆ ಇರೋಕ್ಕೆ ಆಗಲಿಲ್ಲ. ಸಂಧ್ಯಾ ನನ್ನ ಫಿಯಾನ್ಸಿಗೆ ನಾನು ಮದುವೆ ಆಗ್ತಿದ್ನಲ್ಲ ಆ ಹುಡುಗಿಗೆ, ಅವಳಿಗೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಹೊಸದಲ್ವಾ, ಅಂದರೆ ಕೆಟ್ಟದ ಕಮೆಂಟ್ಗಳು ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಬಂದಾಗ ಅವಳು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಮನೆಯಿಂದ ಆಚೆ ಬಂದ ಕೂಡಲೇ ಬಂದು ಹಗ್ ಮಾಡ್ತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ, ಹಿಂಗೆಲ್ಲ ಏನಕ್ಕೆ ಅಂತ ಅಂದವಾಗ ಅವಾಗ ಅಣ್ಣ ನನಗೂ ಏನು ಹೇಳಬೇಕು ಏನೋ ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೋಡಿ ಇವಳು ಈ ಥರ ಅಂದವಾಗ ಆ ಅಣ್ಣ ಅವ್ರಿಗೆ ಅರ್ಥ ಹಂಗೆ ಹೇಳ್ತಾರಲ್ವ, ಹೇಳಿದವಾಗ ಅವಳಿಗೂ ಅಂದರೆ ಅವೆಲ್ಲನೂ ಖುಷಿ ಅನಿಸುತ್ತೆ. ನಾನು ಭಯಪಡೋದು ಇಬ್ಬರಿಗೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ. ನಮ್ಮ ತಂದೆ ತಾಯಿ ಬಿಟ್ಟರೆ ಅಂದರೆ ಭಯಪಡೋದು, ರೆಸ್ಪೆಕ್ಟ್ ಆ ಥರದ್ದು. ಇನ್ನೊಂದು ಅಣ್ಣಂಗೆ, ಅಂದರೆ ನಾನೇನಾದರೂ ತಪ್ಪು ಮಾಡಿಬಿಟ್ರೆ, ಇವತ್ತೇನಾದರೂ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಥವಾ ಪರ್ಸನಲ್ ಲೈಫಲ್ಲಿ ನಾನೇನೋ ತಪ್ಪು ಮಾಡಿಬಿಟ್ರೆ ಅವರು ನಮ್ಮನ್ನು ಎತ್ತಿ ಮೆರೆಸ್ತಿದ್ದಾರೆ. ಅಂದರೆ ಇವಾಗ ನೀವು ಹೇಳ್ದಂಗೆ ನಮ್ಮ ತಾಯಿ ಹೊಟ್ಟೆನಲ್ಲಿ ಹುಟ್ಟದೇ ಇರ್ಬೋದು, ಇವರೆಲ್ಲ ನಮ್ಮ ಅಂತ ಹೇಳಿದಾಗ ಅವ್ರಿಗೆ ನಾವು ಅದೇ ರೀತಿ ರಾಯಲ್ಟಿನಲ್ಲಿ ಅಂದರೆ ಅದೇ ರೀತಿ ಇರಬೇಕು ಅನ್ನೋದು ಇನ್ನೂ ಜವಾಬ್ದಾರಿ ನಮಗೆಲ್ಲ ತುಂಬಾ ಜವಾಬ್ದಾರಿ, ತುಂಬಾ ಅದೆಲ್ಲ ರೆಸ್ಪೆಕ್ಟು ಅವೆಲ್ಲನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಒಬ್ಬರು ಅಡುಗೆ ಮಾಡಿ ನಮಗೆ ಊಟ ಬಡಿಸ್ತಾರೆ ಅಂದರೆ ಆ ಪೇಷನ್ಸಿಗೆ ಮೆಚ್ಚಲೇಬೇಕು. ಟೈಮ್ ಅಂತೂ ನೋಡಲ್ಲ, ಯಾವುದೋ ಒಂದು ದುಡ್ಡಿದೆ ಅಂತ ಹೇಳಿ ಹೋದಾಗೆಲ್ಲ ಅಡುಗೆ ಮಾಡ್ಕೊಡ್ತಾರೆ. ಯಾಕಂದ್ರೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎರಡು ಹೋಟ್ಲಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಯಾರು ಕರ್ನಾಟಕದಲ್ಲಿ ಯಾರು ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ರು ಇಡೀ ಇಂಡಿಯಾದಲ್ಲಿ ಆ ರೆಸ್ಟೋರೆಂಟಿಂದ ಊಟ ಬರುತ್ತೆ. ಬಟ್ ಅವರೇ ಉಪ್ಪು ಹಾಕಿ ಅವರೇ ನಿಂತ್ಕೊಂಡು ಕುಕ್ಕರ್ ಹತ್ರ ಅವರೇ ಊಟ ಬೇಯಿಸಿ ಅವರೇ ತೊಗೊಂಬಂದು ಮಕ್ಕಳ ಬರ್ರಿ ತಿನ್ರಿ ಅಂತ ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಯಾರಿಗೆ ಈ ಕಾಲದಲ್ಲಿ ನಮ್ಗೆ ನಾವೇ ಮಾಡ್ಕೊಡಲ್ಲ ಬಾಸ್. ನಿಜ, ನಾವೇ ಯಾವುದೋ ಒಂದು ಆನ್ಲೈನ್ ಏನೋ ಒಂದು ಹೋಟ್ಲಲ್ಲಿ ಬುಕ್ ಮಾಡ್ಕೋತೀವಿ, ತಿಂತೀವಿ. ಅಡುಗೆ ಮಾಡಕ್ಕೆ ಬರಬೇಕು ಅದಕ್ಕೆ. ಅಲ್ಲ ಬರುತ್ತೆ ಬೈ, ಆದ್ರೂ ಮಾಡ್ಕೊಡಲ್ಲ. ಹಂಗೆ ಬರುತ್ತೆ ಆದರೂ ಮಾಡ್ಕೊಡಲ್ಲ. ಅಂಥದ್ರಲ್ಲಿ ಅವರಾಗಿರ್ಬೋದು, ಪ್ರಿಯ ಮೇಡಮ್ ಆಗಿರ್ಬೋದು, ಸಾನ್ವಿ ಇರ್ಬೋದು, ಇದು ಸಂಚಿ ಇರ್ಬೋದು, ಅವರೆಲ್ಲರೂ ಫ್ಯಾಮಿಲಿ. ಅಮ್ಮ ಇದ್ದವಾಗ ಮಾತಾಡಿಸ್ತಿದ್ದೆ, ಅಪ್ಪ ಇರ್ಬೋದು ಸಂಜೀವಪ್ಪ, ಅವ್ರು ಮಾತಾಡಿದಾಗ ಅವ್ರ ಪ್ರೀತಿ, ಅವರು ಎಲ್ಲ ರೀತಿಯಲ್ಲೂ ಅದೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಇದೆಲ್ಲ ಓಡ್ತಿದೆ. ಅಂದರೆ ನಾವು ಕಂಡ ಮಾರ್ಕ್ ಅಂತಿದೆ, ಅದು ನಾವು ಕಂಡ ಮಾರ್ಕಲ್ಲ. ಆ್ಯಕ್ಚುಲಿ ಅವ್ರು ಕಂಡಿದ್ದು ನಮ್ಮ ಹತ್ರ ಮಾರ್ಕ್ಗಳು. ನಮ್ಮ ಮಾರ್ಕ್ಗಳು ಏನು, ಆ ಮಾರ್ಕಿಗೆ ಎಲ್ಲಿ ಸ್ಟಿಚ್ ಹಾಕಬೇಕು, ಏನಾಗಬೇಕು, ಆ ಮಾರ್ಕಲ್ಲಿ ಎಲ್ಲಿ ಅಳಿಸ್ಬೇಕು ಏನು ಅನ್ನೋದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಕ್ವಶನ್ ಬರ್ತಾ ಇದೆ ನನಗೆ.